ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಿವಿಗಿಂತ ಮುಂಚೆ ನನ್ನ ಒಂದು ಚಾನಲ್ನಲ್ಲಿ ಸ್ಟೋರಿನ ನೋಡ್ಬೋದು. ನಿಮಗೂ ಇಷ್ಟ ಆದರೂ ಕೂಡ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಭರತ್ ಹಾಗೆ ಕಾವ್ಯ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೇನು ಭರತ್ ಸಮಾಚಾರ ಏನೋ ಹೇಳ್ಬೇಕು ಅಂದ್ರಲ್ಲ ಹೇಳಿ ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಅದೇನೂ ಇಲ್ಲ ಬಿಡಿ, ಇನ್ನೊಂದ್ಸಲ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದಾ ಸರಿ, ಹಾಗಾದರೆ ನಮ್ಮ ಅತ್ತೆ ಕೂಗ್ತಾ ಇದ್ದಾರೆ, ನಾನು ಹೊರಡ್ತೀನಿ ಭರತ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ. ಆಗ ಕಾವ್ಯ ಕಾವ್ಯ ಅಂತ ಕೂಗ್ತಿರ್ತಾರೆ. ಎಲ್ಲೋಗಿದ್ದಮ್ಮ, ದೇವ್ರಿಗೆ ಸೀರೆ ಕೊಡಬೇಕು ಬನ್ನಿ ಅಂತ ಹೇಳ್ತಿರ್ತಾರೆ. ಆಯಿತು ನಾವು ಮುಂದೆ ಹೋಗಿರ್ತೀವಿ ಬನ್ನಿ ಅಂತ ಹೇಳ್ತಾರೆ. ಆಗ ಪುರೋಹಿತರು ಬಂದು ಏನೋ ಇಟ್ಕೊಳ್ಳೋಕ್ಕೆ ಅಂತ ಕೈ ಕೊಡ್ತಾರೆ. ವಿಭೂತಿ ಹಾಕೊಳ್ಳಪ್ಪ ಅಂತ ಹೇಳ್ತಾರೆ. ಏನು ವಿಭೂತಿನ? ಅಯ್ಯೋ ದೇವ್ರೆ, ಎರಡು ಕೈಲೂ ಇದೆಯಲ್ಲ, ಹೆಂಗೆ ಹಾಕೊಳ್ಳೋದು? ಕಾವ್ಯ ಒಂದು ಸ್ವಲ್ಪ ವಿಭೂತಿ ಹಾಕ್ತೀಯಾ? ಏನೋ ಅಂತ ಹೇಳ್ತಾರೆ. ನಾನು ನಿಂಗೆ ವಿಭೂತಿ ಹಾಕ್ಬೇಕಾ ಅಂತ ಹೇಳ್ತಾರೆ. ಹ್ಞೂ ಕಾವ್ಯ, ನನ್ನ ಕೈಲಾಗಿರೋ ನಾನೇ ಹಾಕೋತಿದ್ದಳು, ನೀನೇ ಹಾಕೋ ಕೆಳಗಿಟ್ಬಿಟ್ಟು. ಇದನ್ನು ಕೆಳಗೆ ಇಡಾಗಿಲ್ಲ ಕಾವ್ಯ, ವಿಭೂತಿ ಹಾಕೋ ಕಾವ್ಯ. ಹೇ ಹೋಗೋ, ನಾನು ಹಾಕಲ್ಲ ಅಂತ ಹಾಗೆ ಜಗಳ ಮಾಡ್ತಿರ್ತಾರೆ. ಆಗ ಕಲ್ಯಾಣಿ ಬರ್ತಾಳೆ. ಏನಿದು, ಏನು ಜಗಳ ನಿಮ್ಮದು ಅಂತ ಹೇಳ್ತಾರೆ. ಅಯ್ಯೋ ಏನೂ ಇಲ್ಲಮ್ಮ, ಕಾವ್ಯಗೆ ಸ್ವಲ್ಪ ವಿಭೂತಿ ಹಾಕು ಅಂದೆ, ಅದನ್ನು ಸರಿ ಆಯಿತು ಹಚ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಮ್ಮ ಕಾವ್ಯ, ಆಯಿತು ಒಳ್ಳೇದಾಗಲಿ, ಹಾಕಮ್ಮ ವಿಭೂತಿನ ಅಂತ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಗದ್ದ ಇಟ್ಕೊಂಡು ಹಂಬಿಟ್ಟು ವಿಭೂತಿನ ಬಳಿತಾರೆ. ಅಯ್ಯೋ ಹಂಗಲ್ಲ ಬಿಡು ಅಂತ ಹೇಳ್ತಾರೆ. ಆಗ ಸುಮ್ಮನೆ ಆಗ ಎಲ್ಲರೂ ನಗ್ತಿರ್ತಾರೆ. ಅತ್ತೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ತುಂಬ ಮಹಾದೇವಂಗೆ ಅಂತ ಹೇಳ್ತಾರೆ. ಹ್ಞೂನಮ್ಮ ತುಂಬ ಚೆನ್ನಾಗಿ ಕಾಣ್ತಿದೆ ಮಹಾದೇವಂಗೆ, ಏನು ಹಾಕಿದ್ದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಂ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಕಾವ್ಯ ಹಾಗೆ ನಗ್ತಿರ್ತಾರೆ. ಭರತ್ ಕೂಡ ಅದನ್ನು ಹಿಂದೆಯಿಂದ ನೋಡ್ತಿರ್ತಾರೆ. ಹಿಂದೆಯಿಂದ ಹಾಗೆ ನೋಡ್ಬಿಟ್ಟು ಕಾವ್ಯ ನೋಡ್ಬಿಟ್ಟು ಹಾಗೆ ಮನ್ಸಲ್ಲಿ ತುಂಬ ಗಿಲ್ಟ್ ಫೀಲ್ ಮಾಡ್ಕೊತಿರ್ತಾನೆ. ಸರಿ ಬನ್ನಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಇನ್ನೊಂದು ಕಡೆ ಸ್ನೇಹ ತುಂಬಾ ಕೋಪ ಮಾಡಿಕೊಂಡು ತುಂಬ ಸಲ ಕಾಲ್ ಮಾಡ್ತಾ ಇರ್ತಾರೆ. ಕಾಲ್ ರಿಸೀವ್ ಮಾಡ್ತಿರಲಿಲ್ಲ. ರಾಮ್ಗೆ ತುಂಬ ಸಲ ಮಾಡ್ತಾ ಇರ್ತಾಳೆ. ಕೈ ಸಿಕ್ಕಿದ್ದನ್ನೆಲ್ಲ ಜೋರಾಗಿ ಅವಳ ರೂಮಲ್ಲಿ ಎಸಿತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ತಂದೆ ಕೂಡ ಬರ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ. ನೋಡಿ ಅಂತ ಹೇಳ್ತಾರೆ. ಯಾಕೆ ಏನಾಯಿತು? ರಾಮ್ ಗೊತ್ತಾಯಿತು ನನಗೆ ನಿನ್ನ ಒಂದು ಕೋಪ ಆವೇಶ ಗೊತ್ತಾಗ್ತಿದೆ. ಸ್ವಲ್ಪ ಈ ಇನ್ಸಿಡೆಂಟ್ ಎಲ್ಲ ಕಳೀಲಿ ತಡಿಯಮ್ಮ, ಅವನಿಗೂ ಒಂದು ಸ್ವಲ್ಪ ನಾವು ಟೈಮ್ ಕೊಡಬೇಕಲ್ವಾ? ಯಾಕೆ ಹೇಗಾಡ್ತಿದ್ಯಾ? ನೋಡಾಡಿ, ನಾವು ಅವನಿಗೆ ಟೈಮ್ ಕೊಟ್ಟಷ್ಟು ಅವ್ನು ನನ್ನಿಂದ ದೂರ ಹೋಗ್ತಿದ್ದೆ ನಡಿ. ನಾನು ಎಷ್ಟು ಸಲ ಕಾಲು ಮೆಸೇಜು ಎಲ್ಲ ಮಾಡ್ತಿದ್ದೀನಿ, ಯಾವುದಕ್ಕೂ ರಿಪ್ಲೈ ಇಲ್ಲ. ನಾನು ತುಂಬ ಅವಾಯ್ಡ್ ಮಾಡ್ತಿದ್ದಾನೆ ಡ್ಯಾಡಿ, ಆಗ್ತಿಲ್ಲ ಡ್ಯಾಡಿ. ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಅವ್ನು ನನ್ನ ಜೊತೆ ಮಾತಾಡಬೇಕಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತಮ್ಮ, ನಾನು ಇದೀನಿ ತಾನೆ, ನಾನು ನಿಮ್ಮ ಡ್ಯಾಡಿ ಇದೀನಿ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ. ಯಾಕಿಷ್ಟು ಕೋಪ, ಯಾಕಿಷ್ಟು ಆವೇಶ? ಸುಮ್ಮನೆ ಇಲ್ಲ ಅಂತಂದರೆ ನೀವು ನಿಮ್ಮ ಮಗಳನ್ನ ಕಳ್ಕೊಬೇಕಾಗುತ್ತೆ ಡ್ಯಾಡಿ. ನೀವು ಮಗಳು ಇದ್ಲು ಅನ್ನೋದೇ ನೀವು ಮರ್ತ್ಬಿಡ್ಬೇಕಾಗುತ್ತೆ. ಸ್ನೇಹ ಯಾಕೆ ಮಾತಾಡ್ತಿದ್ಯಾ? ಇಷ್ಟೊಂದು ಎಮೋಷನಲ್ ಆಗಿಬಿಡ, ನಾನು ಇದ್ದೀನಿ ಅಂತ ಹೇಳ್ತೀನಿ ತಾನೆ. ನೀನೇ ನನ್ನ ಸರ್ವಸ್ವ ಕಣಮ್ಮ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮ್ ಪ್ರೇಮ ಜೊತೆ ಮಾತಾಡ್ತಿರ್ತಾನೆ. ನೀನು ಯಾಕೆ ಪ್ರೇಮ ಹೇಳಲಿಲ್ಲ ಪೂರ್ವಿನೇ ಹೇಗೆ ಮಾಡಿದ್ದು ಅಂತ? ನಾನು ಹಂಗೆಲ್ಲ ಹೇಳೋಕ್ಕಾಗುತ್ತಾ ರಾಮ್? ಸ್ವಲ್ಪ ಅರ್ಥ ಮಾಡ್ಕೊ, ಅವಳು ನಿನ್ನ ತಂಗಿ, ನನಗೆ ನಾನೇ ಅವಳ ಮೇಲೆ ಪಿನ್ನಿಟ್ಟು ಕೊಟ್ಟಂಗೆ ಆಗಲ್ವಾ? ಏನೋ ಸಣ್ಣ ಹುಡುಗಿಗೆ ಗೊತ್ತಾಗಿಲ್ಲ ಹಾಗೆ ಮಾಡಿದ್ದಾಳೆ, ಸುಮ್ಮನಿರು. ಆದರೂ ಪ್ರೇಮ ನೀನು ಇಷ್ಟೊಂದು ಸುಮ್ಮನಿರಬಾರ್ದಿತ್ತು. ರಾಮ್, ಈ ವಿಷಯ ಇಲ್ಲಿಗೆ ಸರಿಯಾಗಿದೆ ತಾನೆ? ನಿನ್ನ ಸಂಬಂಧ ಮತ್ತೆ ಗಟ್ಟಿಯಾಗಿದೆ ತಾನೆ ಅಂತ ಹೇಳ್ತಾರೆ. ಹೌದು, ಮತ್ತೆ ಗಟ್ಟಿಯಾಗಿದೆ. ಹಾಗಂತ ಇಷ್ಟೊಂದು ಈ ವಿಷಯ ಹೀಗೆಲ್ಲ ಆಗಿದೆ, ನೀನು ನನಗೆ ಹೇಳ್ದಲೇ ಇರೋದು ಎಷ್ಟು ಸರಿ? ಆಯಿತು ರಾಮ್, ಸಮಾಧಾನ ಆಯಿತಾ? ಈ ವಿಷಯನ ಇಲ್ಲೇ ಬಿಟ್ಬಿಡು, ಹೋಗಲಿ, ಅವಳು ಚಿಕ್ಕವಳು, ಇನ್ನೊಂದ್ಸಲ ಅವಳ ಮೇಲೆ ಕೋಪ ಮಾಡ್ಕೋಬೇಡ ಆಯಿತಾ? ದಯವಿಟ್ಟು ಅವಳ ಜೊತೆ ಮಾತಾಡು ಅಂತ ಹೇಳ್ತಾಳೆ. ನೋಡು ಎಷ್ಟು ಪ್ರೇಮ, ಎಷ್ಟು ಒಳ್ಳೆ ಹುಡುಗಿ, ಬೇರೆ ಯಾರಾದರೂ ಆಗಿದ್ರೆ ಇದೇ ಚಾನ್ಸ್ನ ಮಿಸ್ ಮಾಡ್ಕೋತಿರ್ಲಿಲ್ಲ ಅವರು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಕಿಚನಲ್ಲಿ ಇರ್ತಾಳೆ. ಆಗ ಪ್ರೇಮ ಹೇಳ್ತಾ ಹೋಗ್ತಾಳೆ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಅವಳದನ್ನು ಪ್ರೇಮ ಹೇಳ್ತಾ ಹೋಗ್ತಿರ್ತಾಳೆ. ಕಾವ್ಯ ಅದನ್ನು ಬರ್ಕೋತಿರ್ತಾಳೆ. ಆಗ ಇಷ್ಟೊಂದು ದಿನ ವಾವ್ ಸೂಪರ್ ಅಕ್ಕ, ಆಯಿತು ನೀನು ಹೇಳ್ದಾಗೆ ನಾನು ರೆಸಿಪಿ ಮಾಡ್ತೀನಿ. ಆಯಿತು ಪ್ರೇಮ, ಆಯಿತು ಕಾವ್ಯ ಮಾಡು, ಅತ್ತೆಗೆ ಬಡಿಸು, ಅವ್ರು ತುಂಬ ನಿನ್ನ ಮೆಚ್ಕೋತಾರೆ ಅಂತ ಹೇಳ್ತಾರೆ. ಸರಿ ಅಕ್ಕ, ನಾನು ನಿನ್ನ ಹೇಳ್ದಾಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತೇನೆ ಹಬ್ಬ ಅಂತ ಹೇಳಿಬಿಟ್ಟು ಹಾಗಲಕಾಯಿನ ಕುಯ್ತಾ ಇರ್ತಾರೆ. ಆಗ ಇನ್ನೊಂದು ಕಡೆ ಮಹಾದೇವ, ರಾಣಿ ಏನು ತಿಂಡಿ ಮಾಡಿದ್ಯವ? ನನಗಂತೂ ಹೊಟ್ಟೆ ತುಂಬ ಹಶ್ವಾಗ್ತಿದೆ, ತಡಿಯೋಕ್ಕಾಗ್ತಿಲ್ಲ, ಬಕ್ಕಾಸುರನ ಥರ ಆಗ್ತಿದೆ ಅಂತ ಹೇಳ್ತಾರೆ. ಕಾವ್ಯ ನೋಡಿ, ಕಾವ್ಯ ನೀನೇನು ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅಡುಗೆ ಮಾಡ್ತಿದ್ದೀನಿ, ಒಂದು 5 ನಿಮಿಷ ಆಗೋಯ್ತು, ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಅಂತ ಹೇಳ್ತಾರೆ. ಹೌದಾ? ನನಗೆ ಹೊಟ್ಟೆ ಹಶ್ವೇ ಇಲ್ಲ, ನಿಜವಾಗ್ಲೂ ಇಲ್ಲ, ನಾನು ಸುಮ್ಮನೆ ಹೇಳಿದೆ. ನೀನು ಮಾಡ್ತಿದ್ದೇನೆ, ನಂಗೆ ಹೊಟ್ಟೆ ಹಶ್ವೇ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ಮಹಾದೇವ? ನೀನು ಬಂದ್ಯಲ್ಲ ರಾಣಿ, ಏನು ಮಾಡಿದ್ಯಾ?
ತಿಂಡಿ ಅಂತ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಿದ್ಯಾ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲಪ್ಪ ಹಾಗೇನಿಲ್ಲ, ಹೌದು ನಾನು ಮಾಡೋ ಅಡುಗೆ ತುಂಬ ಕೆಟ್ಟದಾಗಿರುತ್ತಲ್ವಾ ಅದಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಲ್ವಾ, ಸರಿ ಬಿಡು ಆಯಿತು ಮಾಡಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ ಕಾವ್ಯ, ನೀನು ಏನಾದರೂ ಮಾಡು ಆಯಿತಾ, ನಾನು ತಿಂತೀನಿ ಆಯಿತಾ, ನಿಜವಾಗ್ಲೂ ತಿಂತೀಯಾ ನೀನು ಅಂತ ಹೇಳ್ತಾರೆ. ಆಯ್ತಪ್ಪ, ಅವತ್ತೇನೋ ಚೆನ್ನಾಗಿರಲಿಲ್ಲ ಅಂದರೆ ಈಗ ಹೆಂಗಿರು ಟ್ರೈ ಮಾಡ್ತಿದ್ಯಲ್ಲ ಚೆನ್ನಾಗಿ ಬಂದೇ ಬರುತ್ತೆ ಆಯಿತಾ, ನೀನು ಏನು ಬೇಕಿದ್ರು ಮಾಡು, ನಾನು ಹೊಟ್ಟೆ ತುಂಬ ತಿಂತೀನಿ ಆಯಿತಾ, ಕೊಡು ಹಾಗಿದ್ರೆ ಬೇಕಾದ್ರೆ ನಾನು ಈಗಲೇ ತಿಂತೀನಿ. ಇಲ್ಲ ಒಂದು 5 ನಿಮಿಷ ಇರು ಆಯಿತಾ, ಆಗ್ಲಕಾಯಿ ಗೊಜ್ಜು ಮಾಡ್ತಿದ್ದೀನಿ ಹಾಕ್ಕೊಡ್ತೀನಿ ಅಂತ ಹೇಳ್ತೀನಿ, ಕರಿತೀನಿ ನಾ ಒಳಗಡೆ ಕೂತಿರು ಅಂತ ಹೇಳ್ತಾರೆ. ಸರಿ ಕಾವ್ಯ ಆಯಿತು ಕರಿ ಅಂತ ಹೇಳ್ತಾರೆ. ಆಗ ಮತ್ತೆ ಧನರಾಜರ ಹತ್ರ ಸ್ನೇಹ ಬರ್ತಾಳೆ. ಡ್ಯಾಡಿ ಏನು ಮಾಡ್ತಿದ್ದೀರಾ ನೀವು, ನಾನು ಹೇಳ್ದೇತೇನೆ ಆಗಲೇ ಆದಷ್ಟು ಬೇಗ ರಾಮ್ನ ಕರೆಸಿ ಅಂತ, ನಂಗೆ ಅವನ ಜೊತೆ ಮಾತಾಡದಲ್ಲಿ ಇರೋಕ್ಕಾಗ್ತಿಲ್ಲ, ನನಗೆ ಹುಚ್ಚಿಡಿತಾ ಇದೆ ಡ್ಯಾಡಿ, ಅರ್ಥ ಮಾಡ್ಕೊಳ್ಳಿ, ಒಂದು ನಿಮಿಷ ತಡ್ಕೊಳಮ್ಮ, ರಾಮ್ನ ಇಲ್ಲಿಗೆ ಬರಳಿದ್ದೀನಿ, ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ಯಾ ಇಲ್ಲಿಗೆ ಮಾತಾಡೋಕ್ಕೆ ಅಂತ ಅದೇ ವಿಷಯನ ಅವನ್ನ ಬರಳಿದ್ದೀನಿ ಆಯಿತಾ, ಸ್ವಲ್ಪ ಸುಮ್ಮನಿರು ಅಂತ ಹೇಳ್ತಾರೆ. ಮೇ ಕಮಿನ್ ಸರ್ ಅಂತ ಹೇಳ್ತಾನೆ ರಾಮ್. ರಾಮ್ ಅದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ, ಬನ್ನಿ ರಾಮ್ ಒಳಗಡೆ ಅಂತ ಹೇಳ್ತಾರೆ. ಆಗ ರಾಮ್ ಅಲ್ಲೇ ನಿಂತಿರ್ತಾನೆ. ಆಗ ಧನರಾಜ್ ಅವ್ರು ಹೋಗ್ಬಿಟ್ಟು ಕೈ ಇಟ್ಕೊಂಡು ಕರ್ಕೊಬರ್ತಾರೆ. ರಾಮ್ ಬನ್ನಿ ಒಳಗಡೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾರೆ. ಏನು ಹೇಳಿ ಸರ್ ಕರೆದಿದ್ದು ಅಂತ ಹೇಳ್ತಾರೆ. ಸಾಧು ಅಂತ ಹೇಳ್ತಾರೆ. ಸ್ನೇಹ ದಯವಿಟ್ಟು ನನಗೆ ಅವಳ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟು ಇಲ್ಲ, ನನಗೆ ಅವಳ ಮೇಲೆ ಕಾಳಜಿನೂ ಇಲ್ಲ, ದಯವಿಟ್ಟು ಆ ವಿಷಯ ಮಾತಾಡಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ, ನನಗೆ ಅವಳ ಬಗ್ಗೆ ಬೇಕಾಗಿಲ್ಲ ಆಯಿತಾ, ಇವಳಂತ ಮೋಸ್ಕತ್ತಿ, ನಾನು ಇವಳನ್ನು ಲವ್ ಮಾಡಿದ್ದೆ ಅನ್ನೋದನ್ನು ಕೂಡ ನಾನು ಬೇಕಾದ್ರೆ ಮರ್ತಿರ್ತೀನಿ. ರಾಮ್ ಇದೊಂದು ಸಲ ಕ್ಷಮಿಸು ರಾಮ್ ನನ್ನ ಪ್ಲೀಸ್ ಅಂತ ಹೇಳ್ತಾರೆ. ನನ್ನ ಹತ್ರ ಕ್ಷಮೆ ಅನ್ನೋದು ನಿನಗಂತೂ ಇಲ್ಲವೇ ಇಲ್ಲ, ನಾನು ಬೇಕಾದ್ರೆ ಮರ್ತಿರೋಕ್ಕೆ ನಿನ್ನನ್ನು ಮರೆತು ಇರ್ತೀನಿ ಆಯಿತಾ, ದಯವಿಟ್ಟು ನೀನು ನನ್ನ ತಂಟೆಗೆ ಬರಬೇಡ, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಆಯಿತಾ, ನಾನು ಈ ಕೆಲಸಕ್ಕೇ ನಾನು ರಿಸಿಗ್ನೇಷನ್ ಕೊಡ್ತಿದ್ದೀನಿ, ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಈ ಕೆಲಸನ ಇವತ್ತೇ ಬಿಟ್ಟಾಗ್ತಿದ್ದೀನಿ, ಇಗ್ನೋರ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ರಾಮ್ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು ಸರ್, ನನಗೆ ಇಲ್ಲಿ ಹಾಸ್ಪಿಟಲಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಹಾಗಾಗಿ ನನ್ನ ಕೆಲಸನ ಕ್ವಿಟ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ರಾಜೀನಾಮೆನ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಒಂದು ಕ್ಷಣ ಧನರಾಜ್ ಹಾಗೆ ಸ್ನೇಹ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ರಾಮ್ ಈಗೆಲ್ಲ ಮಾತಾಡಿ, ನೀವು ತುಂಬ ಫೇಮಸ್ಸು ಸರ್ಜನು, ನಿಮ್ಮನ್ನ ಹುಡ್ಕೊಂಡು ನೀವೇ ಬೇಕು ಅಂತ ಎಷ್ಟೊಂದು ಜನ ಬರ್ತಾರೆ, ನೀವು ಅಷ್ಟು ಪೇಷಂಟ್ಗಳಿಗೆ ನೀವು ಮೋಸ ಮಾಡೋಕ್ಕಾಗುತ್ತಾ ರಾಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಸ್ನೇಹನ ಮೆಡಿಕಲ್ಗೆ ನೀನಿರದೆ ಅವಮಾನ, ನೀನು ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡಬೇಡ ಅಂತ ಶಿಕ್ಷೆ ಕೊಟ್ಟಿದ್ದೀನಿ, ಅದಕ್ಕಿಂತ ಬೇಕಾ ನಾನು ಅವಳಿಗೆ ಶಿಕ್ಷೆ ಕೊಡೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರಾಮ್ ಆಯಿತಾ, ನೀವು ಕೆಲಸನ ಕ್ವಿಟ್ ಮಾಡಿಬಿಡಿ, ಪರ್ಸನಲ್ ಬೇರೆ ಈ ನಿಮ್ಮ ಕೆಲಸನೇ ಬೇರೆ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೀವು ಈ ಥರ ಕೆಲಸ ಬಿಟ್ಟರೆ ತುಂಬ ಪೇಷಂಟ್ಗಳು ಅನಾಥರಾಗ್ತಾರೆ ಅಂತ ಹೇಳ್ತಾರೆ. ನೋಡಿ ಒಂದು ಅರ್ಜೆಂಟು ಕೇಸಸ್ ಬಂದಿದೆ, ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು, ನೋಡಿ ರಿಪೋರ್ಟ್ ಎಲ್ಲ ಇಲ್ಲೇ ಇದೆ, ದಯವಿಟ್ಟು ಇದನ್ನು ತೊಗೊಂಡು ನೀವು ಅದೇನು ಕೆಲಸಕ್ಕೆ ಗಮನ ಕೊಡಿ ರಾಮ್, ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ನಿಮ್ಮ ಒಂದು ಕೆರಿಯರ್ನ ನೀವು ಸ್ಮಾಯ್ಲ್ ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ಟು ರಾಮ್ ಆ ಫೈಲ್ನ ಇಸ್ಕೊಂಡು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಹಬ್ಬ ಸದ್ಯ ಹೋದ್ನಲ್ಲ ಅಂತ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ ಸ್ನೇಹ ಮತ್ತು ಧನರಾಜ್ ಇಬ್ಬರು ಕೂಡ. ಆಗ ಕಾವ್ಯ ಟೇಸ್ಟ್ ಮಾಡ್ತಿರ್ತಾಳೆ. ವಾವ್ ಗಮ್ಮಂತಿದೆ, ಸಖತ್ತಾಗಿ ಬಂದಿದೆ ಅಲ್ವಾ ಅಂತ ಹಾಗೆ ಟೇಸ್ಟ್ನ ನೋಡ್ತಿರ್ತಾರೆ. ನಾನೇ ಒಂದ್ಸಲ ಟೇಸ್ಟ್ ನೋಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾನೆ. ವಾವ್ ಸಖತ್ತಾಗಿದೆ, ಉಪ್ಪು ಖಾರ ರುಚಿ ಎಲ್ಲ, ಅಕ್ಕಂಗೆ ತುಂಬಾ ಟ್ಯಾಂಕ್ಸ್ ಹೇಳಬೇಕು, ನೀ ಅಕ್ಕ ಹೇಳ್ದಂಗೆ ಮಾಡಿದ್ದೀನಿ, ಅಕ್ಕಂಗೆ ನಿಜವಾಗ್ಲೂ ತುಂಬ ಟ್ಯಾಂಕ್ಸ್ ಹೇಳಬೇಕು, ಇದಂತೂ ಸಖತ್ತಾಗಿದೆ, ಸೂಪರಾಗಿದೆ, ಹೋಗ್ಬಿಟ್ಟು ಮಹಾದೇವನ ಕರ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಕೂಡ ಬರ್ತಾಳೆ. ಏನಿದು ಇಲ್ಲೇನು ಮಾಡ್ತಿದ್ದಾಳೆ, ಇಲ್ಲಿದ್ಲ ಇವಳು ಅಂತ ಹೇಳ್ತಾರೆ. ಏನೋ ಮಾಡ್ತಿರಂಗಿದ್ದಾಳೆ ಪ್ರಿಪರೇಷನು ಅಂತ ಹೇಳ್ಬಿಟ್ಟು ಬಂದು ನೋಡ್ತಾಳೆ. ಏನು ಹಾಗಲಕಾಯಿ ಗೊಜ್ಜು ಮಾಡಿದ್ದಾಳೆ, ವಾ ಗಮ್ಮಂತಿದೆ, ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಮಾಡಿರಂಗಿದ್ದಾಳೆ, ತುಂಬ ಟೇಸ್ಟಿಯಾಗಿದೆ. ಏನು ಇವ್ರ ಅಕ್ಕ ಇವರೇ ಇದ್ದಾರಬಾರ್ದು, ಇವ್ರದೇ ಅಡುಗೆ ಮನೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ಫಸ್ಟು ಅವ್ರ ಅಕ್ಕ ಬರ್ತಿದ್ಲು ಇಲ್ಲಿ ದರ್ಬಾರ್ ಮಾಡೋಕ್ಕೆ, ಈಗ ಇವಳು ಬರ್ತಿದ್ದಾಳ, ಇವಳನ್ನ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಬಿಡಬಾರ್ದು, ಇವಳನ್ನ ಹಿಂಗೆ ಬರೋಕ್ಕೆ ಬಿಟ್ರೆ ನಂದೇ ಮನೆ, ನಂದೇ ರಾಜ್ಯ, ನಂದೇ ಇದು ಅಂತ ಹೇಳ್ತಾರೆ, ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಪಾಪ ಅವಳು ಕಾವ್ಯ ಮಾಡಿದಂತಹ ಗೊಜ್ಜೆಲ್ಲನೂ ತೊಗೊಂಡು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಳೆ. ಇನ್ಯಾವತ್ತೂ ಕೂಡ ಅಡುಗೆ ಮನೆ ಕಡೆಗೆ ಕಾಲಿಡಬಾರ್ದು ಇವಳು, ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡ್ಬಡಿಗಳು ತರಕಾರಿನ ಕೂತಿರ್ತಾಳೆ. ಆಗ ಕಾವ್ಯ ಮಹಾದೇವನ ಕರ್ಕೊಂಡು ಬರ್ತಾರೆ. ಆಗ ಮಹೇಶ್ವರಿನ ನೋಡಿ ಒಂದು ನಿಮಿಷ ಹಾಗೆ ಶಾಕ್ ಆಗ್ತಾನೆ. ಇರ್ಲಿ ಬಿಡಿ ಪರವಾಗಿಲ್ಲ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ಬರ್ತಾಳೆ. ಅಯ್ಯೋ ನಾನು ಮಾಡಿದ ಗೊಜ್ಜು ಏನಾಯಿತು, ಯಾರು ಖಾಲಿ ಮಾಡಿದ್ದು, ಯಾರು ತಿನ್ಕೊಂಡ್ರು, ಇಲ್ಲೇ ಇತ್ತಲ್ಲ ಅಂತ ಹೇಳ್ತಾರೆ. ಅತ್ತೆ ನೀವೇನಾದರೂ ನೋಡಿದ್ರಾ, ಇಲ್ಲಿ ನಾನು ಗೊಜ್ಜು ಮಾಡಿಟ್ಟಿದ್ದೆ ಅಂತ ಹೇಳ್ತಾರೆ. ಅಲ್ಲಿ ಡಸ್ಟ್ಬಿನ್ ತೆಗ್ದ್ಬಿಟ್ಟು ನೋಡು ಅಂತ ಹೇಳಿ. ಡಸ್ಟ್ಬಿನ್ನ ಯಾಕೆ, ನಾನೇ ಅದರೊಳಗಡೆ ಬಿಸಾಕಿದ್ದೀನಿ ನೋಡು ಅಂತ ಹೇಳ್ತಾರೆ. ಏನು ಡಸ್ಟ್ಬಿನ್ ಒಳಗಡೆ ಬಿಟ್ಟಾಕಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಡಸ್ಟ್ಬಿನ್ ನೋಡ್ತಾರೆ. ಡಸ್ಟ್ಬಿನ್ ಒಳಗೆ ಅದ್ರೊಳಗೆ ಇರ್ತಾರೆ. ಏನ್ರಿ ನೀವು ಎಂಥ ಕೆಲಸ ಮಾಡಿದ್ರೆ, ನಿಮ್ಗೆ ಎಷ್ಟು ಧೈರ್ಯ ಈ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಜ್ವರಕ್ಕೆ ಹೋಗ್ಬಿಡ್ತಾರೆ. ನಿನ್ಗೆ ಎಷ್ಟೇ ಧೈರ್ಯ ಅಡುಗೆ ಮನೆ ಒಳಗಡೆ ಬರೋದಕ್ಕೆ, ನಿನ್ನ ಯಾರೇ ಅಡುಗೆ ಮನೆ ಒಳಗಡೆ ಬಾ ಅಂತ ಹೇಳಿದ್ದು, ನಾನು ಯಾಕ್ರಿ ನಿಮ್ಮನ್ನು ಕೇಳಬೇಕು, ನಾನಿನ್ನು ಕಲ್ಯಾಣಿ ಅತ್ತೆನ ಕೇಳ್ತೀನಿ, ಅವ್ರ ಪರ್ಮಿಷನ್ ಬೇಕು, ನಿನ್ನಂತಹ ವಿಷಕಾರಿ ಇರುವಂತಹ ಮನುಷ್ಯನ ನನಗೆ ಕೇಳೋ ಅಭ್ಯಾಸ ಇಲ್ಲ.
ಆಯಿತಾ. ನನ್ನನ್ನು ಯಾರು ಬರಬೇಡ ಅನ್ನೋಕ್ಕೆ ನೀವು ಯಾರ್ರೀ ಅಂತ ಹೇಳ್ತಿರ್ತಾರೆ ಕಾವ್ಯ. ನೋಡು, ಮಾತು ಮಿತಿ ಮೀರ್ತದೆ, ಸ್ವಲ್ಪ ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಮತ್ತೆ ಇನ್ನೇನ್ರಿ ಮತ್ತೆ ನಾನು ಅಡುಗೆ ಮಾಡಿಟ್ಟಿದ್ದೀನಿ, ನೀವು ಅದನ್ನು ತಗೊಂಡೋಗಿ ಚೆಲ್ಬಿಟ್ಟು ನಾನೇ ಮಾಡಿದ್ದು, ನಾನೇ ಡಸ್ಟ್ಬಿನ್ ಚೆಲ್ಲಿದ್ದು ಅಂತ ಹೇಳ್ತಿದ್ಯಾ? ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಇಷ್ಟೊಂದು ದೊಡ್ಡವರಾಗಿದೆಯಾ, ಇಷ್ಟೊಂದು ಚೀಪಾಗಿ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ. ಆಗ ಕಿಟ್ಟಿ, ಕಾವ್ಯ ಸ್ವಲ್ಪ ನಾಲ್ಗೆ ಬಿಗಿಡ್ ಮಾತಾಡು. ಇನ್ನೇನ್ರಿ ಮಾತಾಡ್ತಾರೆ ನಿಮಗೆ? ನಾನು ಕಷ್ಟಪಟ್ಟು, ನಾನು ಅಷ್ಟು ಇಷ್ಟಪಟ್ಟು ಮಾಡಿದ್ದೀನಿ, ಅಡುಗೆ ಎಲ್ಲ ಡಸ್ಟ್ಬಿನ್ಗೆ ಹಾಕಿದ್ದೀರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಎಷ್ಟು ಸಲ ಹೇಳ್ತಾರೆ ನಿಮಗೆ, ನಿಮ್ಮ ಮರ್ಯಾದೆ ನೀವೇ ಕಳ್ಕೊಳ್ಳೋಕ್ಕೆ ಅಂತ ಬರ್ತಿರಲ್ಲ ನನ್ನ ಹತ್ರ. ಹೇಯ್, ಚೆನ್ನಾಗಿರಲ್ಲ ನೋಡು, ಸರಿಯಾಗಿ ಮಾತಾಡು, ಏನ್ರಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಜೋರಾಗಿ ಕೈ ಎತ್ತುತ್ತಾನೆ. ಅದೇ ಟೈಮ್ಗೆ ಬಂದು ಮಹಾದೇವ ಕೈನ ಇಟ್ಕೋತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟೋರಿ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.